ನಮಸ್ಕಾರ. 2012ರಲ್ಲಿ ಒಂದು ದುರ್ಘಟನೆ ಧರ್ಮಸ್ಥಳದ ಪವಿತ್ರ ಮಣ್ಣಿನ ಸಮೀಪದಲ್ಲೇ ನಡೀತದೆ. ಆ ಘಟನೆಗೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟ ನಡೀತಾನೆ ಇದೆ. ಇವತ್ತು ನಿನ್ನೆ ನಾಳೆ ಅನ್ನೋ ಹಾಗೆ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಈ ಹೋರಾಟದ ಹಿಂದೆ ಬಹಳಷ್ಟು ವಿವಾದಗಳು, ಒಂದಷ್ಟು ಅನುಮಾನಗಳು, ಜೊತೆಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಕೂಡ ಇದುವರೆಗೆ ನಡೆದಿದೆ. ಇದರಲ್ಲಿ ಕೆಲವೊಂದಷ್ಟು ನಾವು ಯಾರೂ ಕೂಡ ಕಲ್ಪನೆ ಮಾಡದಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಇನ್ನೂ ಕೆಲವೊಂದಷ್ಟು ನಾವು ಕಲ್ಪನೆ ಮಾಡಿದಂತೆಯೇ ಕೆಲವೊಂದಷ್ಟು ವಿಚಾರಗಳು ಕೂಡ ನಡೆದಿದ್ದಾವೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ನ್ಯಾಯ ಮಾತ್ರ ಸಿಕ್ಕಿಲ್ಲ. ಆ ಪ್ರಕರಣ ಬೇರೆ ಯಾವುದೂ ಅಲ್ಲ, ಅದೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಹೌದು, 2012ರಲ್ಲಿ ನಡೆದಂಥ ಈ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿರುವಂಥ ಪ್ರಕರಣ. ಒಂದು ಕಡೆ ಸ್ವಲ್ಪ ತಣ್ಣಗಾಗೋದು, ತಕ್ಷಣಕ್ಕೆ ಮೇಲ್ ಬರುವಂಥದ್ದು, ತಣ್ಣಗಾಗೋದು ಮೇಲ್ ಬರುವಂಥದ್ದು, ಈ ರೀತಿ ಪದೇ ಪದೇ ಆಗ್ತಾ ಈಗ ಮತ್ತೊಮ್ಮೆ ಈ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಅಷ್ಟು ಮಾತ್ರವಲ್ಲ, ಈ ಪ್ರಕರಣದ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ತಳಕಿ ಹಾಕಿಕೊಳ್ತು. ಬುರುಡೆ ಗಿರುಡೆ ಅದು ಇದು ಮಣ್ಣು ಮಸಿ ಎಲ್ಲದೂ ಕೂಡ ಆಗಿ ಒಟ್ಟಿನಲ್ಲಿ ಗೊಂದಲ ಗೋಜಲೆ ಆಗಿ ಹೋಯಿತು ಪ್ರಕರಣ. ಬಟ್ ಈಗ ಹೊಸ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಹೊಸದೊಂದು ತಿರುವು ಸಿಕ್ಕಿದೆ. ಈ ತಿರುವು ಹೇಗಿದೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದಲ್ಲಿ ಅಟ್ಲೀಸ್ಟ್ ಎಂಡ್ ಆಫ್ ದಿ ಡೇಗೆ ಈಗನಾದರೂ ಕೂಡ ನ್ಯಾಯ ಸಿಗಬಹುದು ಅನ್ನುವಂಥ ಭರವಸೆ ಮೂಡಿದೆ. ಅದರಲ್ಲೂ ಕೂಡ ನಮ್ಮ ಕಾನೂನಿನ ವ್ಯವಸ್ಥೆ ಹಾಗೆಯೇ ಕೋರ್ಟು ಇದ್ರ ಮೇಲೆ ಒಂದು ನಂಬಿಕೆಯನ್ನು ಇಡಬಹುದಪ್ಪ ಅನ್ನುವಂತಹ ಒಂದು ನಿರಾಳತೆ ಈಗ ಮೂಡಿದೆ. ಅದಕ್ಕೆ ಸೂಕ್ತವಾದಂತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಅರ್ಜಿಯ ವಿಚಾರಣೆ ವೇಳೆ ಸಾಕಷ್ಟು ಮಹತ್ವದ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರಕ್ಕೆ, CBIಗೆ, ಹಾಗೆ ಇಲ್ಲಿ ಯಾರ್ಯಾರು ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದ್ದಾರೆ ನೋಡಿ, ಅವರಿಗೆ ನಡುಕ ಹೆಚ್ಚಾಗುವಂತೆ ಮಾಡಿದೆ. ಹಾಗಾದರೆ ಏನಾಗ್ತಿದೆ ಪ್ರಕರಣ ಎತ್ತ ಸಾಗ್ತಿದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನಿರಾಳವಾಗುವಂತಹ ಒಂದು ಡೆವಲಪ್ಮೆಂಟು ಬುಧವಾರ ನಡೀತು. ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣ ಆಲ್ಮೋಸ್ಟ್ ಅಲ್ಲಿ ಮುಗಿದ ಪ್ರಕರಣ ಅನ್ನುವಂತಹ ಒಂದು ಫುಲ್ ಸ್ಟಾಪ್ ಇಡುವಂಥ ಹಂತಕ್ಕೆ ಕೆಲವರು ಬಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದರು. ಆದರೆ ಈ ನಿಟ್ಟುಸಿರು ಬಿಟ್ಟವರು ಈಗ ಮತ್ತೆ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇನ್ಕ್ಲೂಡಿಂಗ್ ಸರ್ಕಾರ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರುತನಿಖೆ ಕುರಿತು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಪ್ರಕರಣದ ಸಾಕ್ಷಿಗಳಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಕೋರ್ಟು ಗಟ್ಟಿಯಾಗಿ ನಿರ್ದೇಶನ ಮಾಡಿದೆ. ಹೌದು, ಯಾಕಂತ ಹೇಳಿದ್ರೆ ದಶಕಗಳ ಹಿಂದಿನ ಪ್ರಕರಣ ಇದು. ಇಡೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶವೇ ಬೆಚ್ಚಿಬಿದ್ದಂತಹ ಪ್ರಕರಣ ಇದು. ಧರ್ಮಸ್ಥಳದಲ್ಲಿ 17 ವರ್ಷದ ಬಾಲಕಿ ಸೌಜನ್ಯ ಮೇಲೆ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿ ಆಕೆ ಜೀವವನ್ನು ತೆಗೆದಂತಹ ಪ್ರಕರಣ ಇದು. ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುಧವಾರ ಮಹತ್ವದ ಆದೇಶವನ್ನೇ ಕೊಟ್ಟಿದೆ. ಪ್ರಕರಣದ ಮರು ತನಿಖೆ ನಡೆಯುವಂತೆ ಕೋರಿ ಸಲ್ಲಿಸಲಾಗಿರುವಂಥ ಅರ್ಜಿಯ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ತಿಳಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. CBI ತನಿಖೆಯ ನಂತರವೂ ಕೂಡ ಆರೋಪಿ ಖುಲಾಸೆಗೊಂಡಿರುವ ಹಿನ್ನೆಲೆಯಲ್ಲಿ ಮರು ತನಿಖೆಯ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ಸರ್ಕಾರ ಕೈಗೊಳ್ಳಲಿರುವಂಥ ಕ್ರಮಗಳ ಬಗ್ಗೆ ವಿವರವಾದಂತಹ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ನಿರ್ದೇಶನವನ್ನು ಕೊಟ್ಟಿದೆ. ಎಂಡ್ ಆಫ್ ದಿ ಡೇಗೆ ಎಲ್ಲರದ್ದು ಕೂಡ ಮೂಲ ಕ್ವಶನ್ ಒಂದೇ. ಅವತ್ತು CBIನ ವಿಶೇಷ ಕೋರ್ಟು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ಬಿಟ್ಟು ಹೇಳಿದರು, ಸರಿ. ಬಟ್ ಯಾರು ನಿಜವಾದಂಥ ಆರೋಪಿ? ಸಂತೋಷ್ ರಾವ್ ಅಲ್ಲ ಅಂದರೆ ನಿಜವಾದಂಥ ಆರೋಪಿ ಯಾರು? ಅದನ್ನು ಪ್ರೂವ್ ಮಾಡಬೇಕಲ್ವ, ಅದಕ್ಕೆ ಬೇಕಲ್ವ. ಅದಿಲ್ಲ ಅಂತ ಹೇಳಿದ್ರೆ ಏನು ಇನ್ವೆಸ್ಟಿಗೇಷನ್ ಅನ್ನೋದು ಮೂಲ ಪ್ರಶ್ನೆ. ಈ ಮೂಲ ಪ್ರಶ್ನೆಗೆ ಈಗ ಮತ್ತೆ ಸುತ್ತಿ ಬಳಸಿ ಬರ್ತಾ ಇದ್ದಾರೆ. ಒಂದು, ಇನ್ನು ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕುಮಾರ್ ಮತ್ತು K. ವಿನೋದ್ ಚಂದ್ರನ್ ಅವರನ್ನು ಒಳಗೊಂಡಂತಹ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಈ ಹಿಂದೆ ಕಾಲಾವಕಾಶ ಕೇಳಿದರೂ ಸಹ ಈವರೆಗೆ ಕ್ರಮಗಳನ್ನು ತೆಗೆದುಕೊಂಡಂತಹ ವಿವರವನ್ನು ಸಲ್ಲಿಸುವಲ್ಲಿ ವಿಫಲವಾದಂತಹ ರಾಜ್ಯ ಸರ್ಕಾರದ ವಿರುದ್ಧ ಕೋರ್ಟು ಸಹಜವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಪ್ರಕರಣದ ಬಗ್ಗೆ ಇದುವರೆಗೆ ಏನೇನು ಆಗಿದೆ ಅಂದರೆ, ಇಲ್ಲಿ ಒಂದಂತೂ ಸ್ಪಷ್ಟರಿ, ಈ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು ನೋಡಿ, ಆವತ್ತಿಂದ ಇಲ್ಲಿವರೆಗೆ ಏನೇನಾಗಿದೆ ಮತ್ತು ಮರು ತನಿಖೆ ನಡೆಸೋದಕ್ಕೆ ನೀವು ವಿಶೇಷವಾದಂಥ ತನಿಖಾ ದಳವನ್ನು ರಚಿಸಬಹುದೇ, ಈ ಬಗ್ಗೆ ಅಫಿಡವಿಟನ್ನು ಸಲ್ಲಿಸಿ. ಇತರ ಆರೋಪಿಗಳ ಪಾತ್ರದ ಬಗ್ಗೆ ತನಿಖೆ ನಡೆಸುವಂಥ ಸಾಧ್ಯತೆ ಇದೆಯೇ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಸ್ಪಷ್ಟ ನಿಲುವನ್ನು ಕೊಡಿ ಅಂತ ಹೇಳಿಬಿಟ್ಟು ರಾಜ್ಯದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಯುಷ್ಕಾರ್ ಸಿಂಘ್ವಿ ಅವರಿಗೆ
ಪೀಠ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಕೇವಲ ಇಷ್ಟೇ ಅಲ್ಲ ರೀ, ಸಂತ್ರಸ್ತೆಯ ಪರವಾಗಿ ಹಾಜರಿದ್ದಂತಹ ಹಿರಿಯ ವಕೀಲರಾದಂತಹ ಶೋಭಾ ಗುಪ್ತಾ, ಆನಂದ್ ಸಂಜಯ್ ಮತ್ತು ಶೇಖರ್ ಜಿ ಇವರು ಕೋರ್ಟ್ಗೆ ಕೆಲವೊಂದಷ್ಟು ಆತಂಕಕಾರಿ ವಿಚಾರವೊಂದನ್ನು ತಿಳಿಸ್ತಾರೆ. ಈ ವಿಚಾರವನ್ನು ಕೇಳಿದಂತಹ ಜಡ್ಜು ಮತ್ತಷ್ಟು ಗಾಬರಿಗೊಳ್ತಾರೆ. ಅಂದರೆ ಈ ರೀತಿ ಇದೆಯಾ ವ್ಯವಸ್ಥೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ, ಅವರ ಗಮನಕ್ಕೆ ತರ್ತಾರೆ. ಆ ನಂತರ ಈ ಪ್ರಕರಣದಲ್ಲಿ ಅನೇಕ ಸಾಕ್ಷಿಗಳು ಕೂಡ ನಿಗೂಢ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಇಲ್ಲಿ ವಾದಿಸ್ತಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಕೋರ್ಟು ಸಾಕ್ಷಿಗಳಿಗೆ ಸೂಕ್ತವಾದಂಥ ರಕ್ಷಣೆ ನೀಡುವಂತೆ ಎಎಜಿಗೆ ನಿರ್ದೇಶನವನ್ನು ಕೊಟ್ಟಿದೆ. ಆಯ್ತಲ್ಲ, ಇಷ್ಟು ಮಾತ್ರವಲ್ಲ, ಇನ್ನೊಂದು ಪ್ರಮುಖವಾದಂಥ ಅಂಶನೂ ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಏನು, ಈ ಪ್ರಕರಣದಲ್ಲಿ 3 ಪ್ರಮುಖವಾದಂತಹ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು. ಇಂತಹ ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ನಿರಾಸಕ್ತಿಯನ್ನು ತೋರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ವಕೀಲರಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡು ಪ್ರಮುಖ ಸಾಕ್ಷಿ ಮತ್ತು ದಾಖಲೆಗಳ ವಿವರವನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ನ ಗಮನಕ್ಕೆ ಅರ್ಜಿದಾರರ ಹಿರಿಯ ನ್ಯಾಯವಾದಿಗಳು ಗಮನಕ್ಕೆ ತಂದಿದ್ದಾರೆ. ಮತ್ತು ಆ ಅಂಶಗಳಿಗೆ ಮನ್ನಣೆ ನೀಡಿ ಪ್ರಮುಖ ಸಾಕ್ಷಿಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು, ಈ ಪ್ರಕರಣದ ಸಾಕ್ಷಿಗಳನ್ನು ನೀವು ಆರಂಭದಿಂದನೇ ಅಂದರೆ ಭಾರಿ ಡಿಲೇ ಆಯ್ತಿತ್ತು. 2012ರಲ್ಲಿ ನಡೆದಂಥ ಪ್ರಕರಣ ಅಂದರೆ ಭಾರಿ ಡಿಲೇ ಆಯಿತು. ಇಲ್ಲಿವರೆಗೆ ಸಾಕ್ಷಿಗಳ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರ್ಬೋದು ಎಲ್ಲವನ್ನು ಕೂಡ ಬೀರಿ ಆಗಿದೆ. ಆದರೂ ಕೂಡ ಉಳಿದಂತಹ ಕೆಲವೊಂದಷ್ಟು ಸಾಕ್ಷಿಗಳನ್ನಾದರೂ ಕೂಡ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೋರ್ಟ್ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು. ಅಂದರೆ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಕೋರ್ಟ್ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದೆ. ಇನ್ನು ಮತ್ತೊಂದು ವಿಚಾರವನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಸಂತ್ರಸ್ತ ಕುಟುಂಬದ ಪರ ವಕೀಲರು ಹೊಸದಾಗಿ CBI ತನಿಖೆಯನ್ನು ಒತ್ತಾಯ ಮಾಡ್ತಾರೆ. ಘಟನೆ 2012ರಲ್ಲಿ ನಡೆದಿದೆ, 2013ರಲ್ಲೇ CBIಗೆ ವಹಿಸಲಾಗಿತ್ತು ಅಂಥೇಳಿ ಪೀಠ ಈ ವೇಳೆ ನೆನಪಿಸಿದರೂ ಕೂಡ ಅದಕ್ಕೆ ಉತ್ತರಿಸಿದಂಥ ವಕೀಲರು ಅದೃಷ್ಟವಶಾತ್ ಸಂತ್ರಸ್ತೆಯ ವಸ್ತುಗಳು ಇನ್ನೂ ಕೂಡ ಸಂರಕ್ಷಿಸಲ್ಪಟ್ಟಿವೆ, DNA ಪರೀಕ್ಷೆ ಮಾಡ್ಬೋದು, ಅಸಲಿ ಅಪರಾಧಿಗಳು ಬೇರೆ ವ್ಯಕ್ತಿಗಳಾಗಿದ್ದರೆ ಆ ವಿಚಾರಣೆಯನ್ನು ನ್ಯಾಯಾಲಯವೇ ಇಲ್ಲಿ ಗಮನಿಸಬೇಕು. ಈಗಾಗಲೇ ಹೇಳಿದೆ, ಏನು ಅಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಆದರೆ ಹಾಗಾದರೆ ಅಸಲಿ ಆರೋಪಿ ಯಾರು, ಅಪರಾಧಿ ಯಾರು ಅನ್ನೋದನ್ನು ಇಲ್ಲಿ ನ್ಯಾಯಾಲಯ ಅವತ್ತು ತೀರ್ಪು ಕೊಡುವಾಗಲೇ ಹೇಳಿದೆ, ಬೇರೆ ಯಾರೋ ಇದ್ದಾರೆ ಅಂತೇಳಿ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಲ್ವ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಲ್ವ. ಸೊ ದಟ್ಟು ಇದಕ್ಕೋಸ್ಕರ ಮರುತನಿಖೆ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೊಸದಾಗಿ ಮರುತನಿಖೆ ಮಾಡಿ ಎನ್ನುವಂತಹ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ದಟ್ಟು ಎರಡೂ ಕಡೆಯ ವಾದ ಪ್ರತಿವಾದವನ್ನು ಗಮನಿಸಿದಂಥ ಕೋರ್ಟ್ ಕೊನೆಗೆ ಜುಲೈ 14ಕ್ಕೆ ಮುಂದಿನ ವಿಚಾರಣೆಯನ್ನು ನಿಗದಿಪಡಿಸಿದೆ. 2023 ಜೂನ್ 16ಕ್ಕೆ ವಿಚಾರಣೆ ನ್ಯಾಯಾಲಯವು ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸುತ್ತೆ. ಪ್ರಾಸಿಕ್ಯೂಷನ್ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ವಿಫಲವಾಗಿದೆ ಅಂತೇಳ್ಬಿಟ್ಟು ಕೋರ್ಟ್ ಅವತ್ತು ಹೇಳುತ್ತೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಸಮಿತಿಯನ್ನು ರಚಿಸಲು ಸೂಚಿಸಿತ್ತು. ಬಟ್ ಇದುವರೆಗೂ ಸಮಿತಿ ರಚನೆ ಆದಂದಿಲ್ಲ, ಅವರ ಮೇಲೆ ಕ್ರಮ ಆಗಿದ್ದಿಲ್ಲ, ಎಲ್ಲೂ ಕೂಡ ಅವರು ಇಲ್ಲ ಈ ಪ್ರಕರಣದಲ್ಲಿ ನಾವು ಮಣ್ಣು ತಿನ್ನೋ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ಒಪ್ಕೊಂಡಿದ್ದಿಲ್ಲ, ಯಾರೂ ಕೂಡ ನೋಡಿಲ್ಲ. ಏನಾಯಿತು ಈ ಸೂಚನೆ, ಕೋರ್ಟ್ ಕೊಟ್ಟಂಥ ಸೂಚನೆ ಗೊತ್ತಿಲ್ಲ. ಆಯಿತಾ, ಇಷ್ಟಾದ್ರೂ ಕೂಡ ಇನ್ನೂ ಕೂಡ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ತಿರೋದು ಮಾತ್ರ ದುರಾದೃಷ್ಟವಶಾತು. ಸೊ ದಟ್ಟು 2024ರಲ್ಲಿ ಸಂತ್ರಸ್ತೆಯ ತಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಮರು ತನಿಖೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದೇ ವರ್ಷದ ಆಗಸ್ಟ್ 20ಕ್ಕೆ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸುತ್ತೆ. ಆದರೆ ಸಂತೋಷ್ ರಾವ್ ಖುಲಾಸೆ ಆಗಿರೋದ್ರಿಂದ ಅಸಲಿ ಅಪರಾಧಿ ಯಾರು ಅನ್ನೋದು ಪ್ರಶ್ನೆ ಹೇಳ್ತದೆ. ಇದು ಖಂಡಿತವಾಗ್ಲೂ ಕೂಡ ಮರು ತನಿಖೆ ಆಗಲೇಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತದೆ. ಇದ್ರ ಜೊತೆಗೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಾಕಿದೆ ಅನ್ನುವಂತಹ ವ್ಯಕ್ತಿಯ ಹೇಳಿಕೆ, ಅದರ ಮೇಲೆ ಕಳೆದ 20 ವರ್ಷಗಳಲ್ಲಿ ನಡೆದಂತಹ ಇಲ್ಲಿನ ಬೇರೆ ಬೇರೆ ಘಟನೆಗಳು, ಇವೆಲ್ಲದನ್ನು ಕೂಡ ಪತ್ತೆ ಹಚ್ಚಬೇಕು ಅನ್ನುವಂಥ ಕಾರಣಕ್ಕೋಸ್ಕರ SIT ರಚನೆ ಮಾಡಿದ್ದು, ಅದರ ತನಿಖೆ, ಅದರಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದು. ಹಾಗಾಗಿ ಈ ಪ್ರಕರಣ ಒಂದು ರೀತಿಯಲ್ಲಿ ಗೊಂದಲ ಗೋಜಲುಗಳ ನಡುವೆ ಸಾಗ್ತಾ ಹೋಯಿತು. ಬಟ್ ಈಗ ಅಂತಿಮವಾಗಿ ಎಲ್ಲೋ ಒಂದು ಕಡೆ ನ್ಯಾಯದೇವತೆ ನ್ಯಾಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಭರವಸೆ ಮೂಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಿರುವಂತಹ ಆದೇಶ ಏನಿದೆ, ಇದು ಒಂದು ರೀತಿಯಲ್ಲಿ ಭರವಸೆಯ ಬೆಳಕಾಗಿ ಕಾಣಿಸ್ತಿದೆ. ನೋಡೋಣ ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಿರುವನ್ನು ಪಡೆಯಬಹುದು ಅನ್ನೋದನ್ನು ಕಾಣೋಣ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಪ್ರಮುಖವಾಗಿ ಸೌಜನ್ಯ ಪ್ರಕರಣದಲ್ಲಿ ಈಗಲಾದರೂ ನ್ಯಾಯ ಸಿಗಬಹುದು ಅಂತೇಳಿ ನಿಮಗೆ ಅನಿಸುತ್ತಾ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇನೆ. ಧನ್ಯವಾದ.